ಸ್ನೇಹಿತರೆ, ನನ್ನ ಪ್ರಾಕ್ಟೀಸ್ ನಲ್ಲಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಮೇಲ್ ಫ್ಯಾಕ್ಟರ್ಸ್ ಇನ್ಫರ್ಟಿಲಿಟಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅಬ್ನಾರ್ಮಲ್ ಸೆಮೆನ್ ಟೆಸ್ಟ್ ಅಥವಾ ವೀರ್ಯ ಟೆಸ್ಟ್ ಆಗಿರುತ್ತೆ. ಅಂಡ್ ಇನ್ನೊಂದು ಮೋಸ್ಟ್ ಕಾಮನ್ ರೀಸನ್ ಅಂತಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರುವಿಕೆ ಪ್ರಾಬ್ಲಮ್. ಸೊ ತುಂಬಾ ಜನ ಹತ್ರ ಬಂದು ಕೇಳ್ತಾರೆ, ಸರ್ ನನಗೆ ಈ ತರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇದೆ, ಏನ್ ರೀಸನ್ ಇರ್ಬೋದು? ಸ್ನೇಹಿತರೆ, ಒಂದ್ ತಿಳ್ಕೊಳ್ಳಿ, ಮೋಸ್ಟ್ ಕಾಮನ್ ರೀಸನ್ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಈಸ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಸೈಕಾಲಜಿಕಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಇಲ್ಲ ಅವ್ರು ಏನೋ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಮೇ ಬಿ ನಿದ್ದೆ ಕರೆಕ್ಟ್ ಆಗಿ ಆಗಿರಲ್ಲ, ಇಲ್ಲ ಏನೋ ವರ್ಕ್ ಪ್ರೆಷರ್ ಇರುತ್ತೆ, ಅವ್ರು ಏನೋ ಒಂಥರ ಸೈಕಾಲಜಿಕಲ್ ಬ್ಯಾರಿಯರ್ ಇರುತ್ತೆ, ನಾನು ಪರ್ಫಾರ್ಮ್ ಮಾಡ್ಬೋದಾ. ಸೊ ಇದ್ರಿಂದನೇ ಏನಾಗುತ್ತೆ, ತುಂಬಾ ಸಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬಿಡುತ್ತೆ ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಅಡ್ವೈಸ್ ಏನು ಅಂತಂದ್ರೆ, ಇದನ್ನ ಆಕ್ಚುಲಿ ನಿಮ್ಗೆ ಗೊತ್ತಿರಬೇಕು, ಸೈಕಾಲಜಿಕಲ್ ಫ್ಯಾಕ್ಟರ್ ಇರುತ್ತೆ ಅಂತ ಗೊತ್ತಿರಬೇಕು. ಆಗ ನೀವೇನ್ ಮಾಡಿ, ಆದಷ್ಟು ಸ್ಟ್ರೆಸ್ಲೆಸ್, ಕೆಲಸದ ಏನೋ ಸ್ಟ್ರೆಸ್ ಇರುತ್ತೆ, ಅದು ನೀವು ನಿಮ್ ವೈಫ್ ಜೊತೆಗಿದ್ದಾಗ ಅದನ್ನೆಲ್ಲ ಮರ್ತ್ ಬಿಡಬೇಕು. ಅಂಡ್ ಯು ಶುಡ್ ಫೀಲ್ ಓಕೆ, ಐ ಕ್ಯಾನ್ ಡೂ. ಸೊ ಈ ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಈ ಸೈಕಾಲಜಿಕಲ್ ಸ್ಟ್ರೆಸ್ ಅಂಡ್ ಅದರ್ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಜಸ್ಟ್ ಮರ್ತ್ ಬಿಟ್ಟು, ಇಫ್ ಯು ಟ್ರೈ, ಇನ್ ಮೋಸ್ಟ್ ಆಫ್ ದ ಟೈಮ್ಸ್ ಯು ವಿಲ್ ಸಕ್ಸೀಡ್. ಸೊ ಇದು ತುಂಬಾ ಸಿಂಪಲ್ ಅಡ್ವೈಸ್ ನಾನು ಕೊಡ್ತಾ ಇರೋದು, ಆದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಡ್ವೈಸ್. ಇದು ತುಂಬಾ ಜನರಲ್ಲಿ ಗೊತ್ತಿರೋಲ್ಲ. ಹಾಗಾಗಿ ನೀವು ಡೆಫಿನೆಟ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಈ ಮೆಸೇಜ್ ನ ಸ್ಪ್ರೆಡ್ ಮಾಡೋಕೆ ನಮಗೆ ಹೆಲ್ಪ್ ಮಾಡಿ.